ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದು ಇಂದಿನ ಪ್ರವಚನ ಸದ್ಗುರು ಸಂಶೋಧನಾ ಸಪ್ತಾಹ ಮಹೋತ್ಸವದ ಅಂಗವಾಗಿ ಏರ್ಪಾಟಾಗಿರುವ ವಿಶೇಷ ಪ್ರವಚನ ಮಾಲಿಕೆಯಲ್ಲಿ ಮಂಗಳದ ದಿವಸ 7ನೇ ದಿವಸ. ಇಂದು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲಪಕ್ಷ, ಪಂಚಮಿ ತಿಥಿ, ನಾಗರ ಪಂಚಮಿ. ಇಂದು ವಾರ ಅತ್ಯಂತ ಪವಿತ್ರವಾಗಿರುವ ಶ್ರೇಷ್ಠವಾಗಿರುವ ಶುಕ್ರವಾರ. 2024 ಇಸವಿ ಆಗಸ್ಟ್ 9ನೇ ತಾರೀಖಿನ ಶುಕ್ರವಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಈ ಪ್ರವಚನ ಮಾಲಿಕೆಯನ್ನು ಶ್ರದ್ಧೆಯಿಂದ ಆಲಿಸುತ್ತಿರುವಂಥ ತಮ್ಮೆಲ್ಲರಿಗೂ ಒಂದು ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಶಾಂಕರಾದ್ವೈತ ವೇದಾಂತ ದರ್ಶನಕ್ಕೆ, ಶಾಂಕರಾದ್ವೈತ ವೇದಾಂತ ಸಿದ್ಧಾಂತಕ್ಕೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದರ ಮೇಲೆ ಎಷ್ಟು ರೀತಿಯ ಸಂಶೋಧನೆ ಮಾಡಿದರೂ ಸಾಲದು. 10 ವಿಶ್ವವಿದ್ಯಾನಿಲಯಗಳು ಮಾಡಬಹುದಾಗಿರುವಂಥ ಸಂಶೋಧನೆಯನ್ನು ಸದ್ಗುರುರೊಬ್ಬರೇ ಮಾಡಿ ಕನ್ನಡ ಶಂಕರರಾಗಿದ್ದಾರೆ. 20ನೇ ಶತಮಾನದ ಅಧಿಕೃತ ಶಂಕರರಾಗಿದ್ದಾರೆ ಎನ್ನುವಂತಹದ್ದು ನಿಮ್ಮೆಲ್ಲರಿಗೂ ತಿಳಿಯುತ್ತದೆ. ಇಂದು ಈ ಸದ್ಗುರು ಸಂಶೋಧನಾ ಸಪ್ತಾಹ ಮಾಲಿಕೆಯಲ್ಲಿ ಕಟ್ಟಕಡೆಯ ದಿವಸ 7ನೇ ದಿವಸ. ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ ಎನ್ನುವ ಉದ್ಗ್ರಂಥದಲ್ಲಿ 7ನೇ ಕಿರಣವನ್ನು ನೋಡೋಣ. ತುಂಬ ಜೋರಾಗಿದೆ. ಇದೊಂದು 30 ಪುಟ ಬರೆದಿದ್ದಾರೆ ಗುರುಗಳು. ರಾಮಚಂದ್ರ ಹೇಗೆ ಬರೆದ್ರು ಇದನ್ನು ಬರೆದಾಗ ಗುರುಗಳ ವಯಸ್ಸೆಷ್ಟು ಗೊತ್ತಾ? 84, 85. 84ನೇ ವಯಸ್ಸಿನ ಯುವಕರ ಅಂತಃಕರಣದಿಂದ, ಬುದ್ಧಿ ಸಾಮರ್ಥ್ಯದಿಂದ, ಅವರ ಲೇಖನಿಯಿಂದ ಹೊರಹೊಮ್ಮಿರುವಂಥ ಕೃತಿರತ್ನ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ. ದಯಮಾಡಿ ಯಾರಿಗೆ
ಆಸಕ್ತಿ ಉಂಟೋ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಸಂಶೋಧನೆಗಳನ್ನು ಚೆನ್ನಾಗಿ ಆಳವಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಶಾಂಕರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಶ್ರದ್ಧೆ ಇದೆಯೋ ಅಂಥವರೆಲ್ಲರೂ ಕೂಡ ಈ ಗ್ರಂಥವನ್ನು ಕೊಂಡ್ಕೊಳ್ಳಿ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಸಿಗುತ್ತೆ. ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ಈ ಸಂಸ್ಕೃತ ಗ್ರಂಥವನ್ನು ಇಂಗ್ಲೀಷಿಗೂ ಮಾಡಿದ್ದಾರೆ. ಇಂಗ್ಲೀಷ್ ತರ್ಜುಮೆಯನ್ನು ಮಾಡಿ ಪಾಶ್ಚಾತ್ಯ ವಿದ್ವಾಂಸರಿಗೂ ವಿಚಾರವನ್ನು ತಿಳಿಸಿದ್ದಾರೆ. ಅನೇಕ ಜನ ವೆಸ್ಟರ್ನ್ ಫಿಲಾಸಫರ್ಸ್ ಈ ಗ್ರಂಥವನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದಾರೆ. ಅದ್ಭುತವಾಗಿರುವ ಗ್ರಂಥ, ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರ. ಇರಲಿ, ಇವತ್ತಿನ 7ನೇ ದಿವಸದ ವಿಷಯ ಬೌದ್ಧ ಮತ ಸಾಮ್ಯ ಶಂಕಾ ಪರಿಹಾರ. ಇದೊಂದು ಬಹಳ ದೊಡ್ಡದಾದ ವಿಚಾರ. ಬೌದ್ಧ ಮತ ಸಾಮ್ಯ ಶಂಕಾ ಪರಿಹಾರ. ಭಗವಾನ್ ಗೌಡಪಾದಾಚಾರ್ಯರವರ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅದ್ವೈತ ವೇದಾಂತ ಸಿದ್ಧಾಂತ ಬೌದ್ಧ ಮತಕ್ಕೆ ಸಮಾನವಾಗಿದೆ. ಇದರಲ್ಲಿ ಬೌದ್ಧ ಮತದ ಸಾಮ್ಯ ಕಾಣಿಸ್ತಾ ಇದೆ. ಬೌದ್ಧರು ಶೂನ್ಯವಾದಿಗಳು, ವೇದಾಂತಿಗಳು ಶೂನ್ಯವಾದಿಗಳು. ಬೌದ್ಧರು ಬಾಹ್ಯ ಸತ್ತ ಇಲ್ಲ ಅಂತ ಹೇಳ್ತಾರೆ. ವೇದಾಂತಿಗಳು ಕೂಡ ಬ್ರಹ್ಮಕ್ಕಿಂತ ಭಿನ್ನವಾಗಿ ಹೊರಗಿನ ಪದಾರ್ಥವಿಲ್ಲ ಅಂತಾರೆ. ಬೌದ್ಧರು ಕೂಡ ವಿಜ್ಞಾನವನ್ನೇ ಸತ್ಯ, ವಿಜ್ಞಾನವನ್ನೇ ಪರಮಾರ್ಥ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ವೇದಾಂತಿಗಳು ಕೂಡ ಪರಬ್ರಹ್ಮ ಸ್ವರೂಪವನ್ನು ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳ್ತಾರೆ. ಇದನ್ನು ನೋಡಿದಾಗ ಬೌದ್ಧ ಮತಕ್ಕೆ ಸಾಮ್ಯ ಕಾಣಿಸ್ತಾ ಇದೆ. ಬೌದ್ಧ ಮತ ವೇದಾಂತ ದರ್ಶನಕ್ಕಿಂತಲೂ ಪ್ರಾಚೀನ ಮತ, ಶಾಂಕರ ದರ್ಶನಕ್ಕಿಂತಲೂ ಹಿಂದಿನ ಮತ. ಅವರು ಏನೇನು ಹೇಳಿದ್ದಾರೋ ಅದನ್ನೇ ಇವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಬೌದ್ಧ ಮತಕ್ಕೂ ಶಾಂಕರ ದರ್ಶನಕ್ಕೂ ಸಾಮ್ಯ ಉಂಟು ಎನ್ನುವ ಶಂಕಾ. ಕೆಲವರ ಮನಸ್ಸಿನಲ್ಲಿ ಸಂಶಯ ಉಂಟಾಗುತ್ತದೆ. ಅಂಥ ಸಂಶಯವನ್ನು ಪರಿಹಾರ ಮಾಡೋಣ ಅಂತ ಹೊರಟಿದ್ದಾರೆ ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು. ಇದು 30 ಪುಟ ಇದೆ, 30 ದಿವಸ ಮಾಡಬೇಕು. ಬೌದ್ಧ ಮತ ಸಾಮ್ಯ ಶಂಕಾ ಪರಿಹಾರ ಮಾಸ ಮಹೋತ್ಸವ ಅಂತ ಇಟ್ಕೊಂಡು 1ನೇ ತಾರೀಖಿನಿಂದ 31ನೇ ತಾರೀಖಿನವರೆಗೆ 1 ಗಂಟೆಯಂತೆ ಎಲ್ಲ ಘನ ವಿದ್ವಾಂಸರು ವಿಮರ್ಶೆ ಮಾಡಬೇಕು. ಯಾವ ಪಂಡಿತರು ವಿಮರ್ಶೆ ಮಾಡಿಲ್ಲ, ಅವ್ರಿಗೆ ಆಸಕ್ತಿ ಇಲ್ಲ, ಬೇಕಾಗಿಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇದನ್ನು ಸ್ಟಡಿ ಮಾಡಿ ಶಾಂಕರಾದ್ವೈತ ವೇದಾಂತ ಸಿದ್ಧಾಂತವು ಬೌದ್ಧ ಮತವಲ್ಲ, ಶೂನ್ಯ ಸಿದ್ಧಾಂತವಲ್ಲ, ಬಾಹ್ಯ ಪದಾರ್ಥಗಳನ್ನು ಇಲ್ಲ ಎಂದು ಹೇಳುತ್ತಿಲ್ಲ. ಬೌದ್ಧರು ಹೇಳುವಂತೆ ವೇದಾಂತ ದರ್ಶನ ವಿಜ್ಞಾನವಾದವು ಅಲ್ಲ ಎನ್ನುವುದನ್ನು 30 ಪುಟಗಳಲ್ಲಿ ವಿಸ್ತಾರವಾಗಿ ತೋರಿಸ್ಕೊಟ್ಟಿದ್ದಾರೆ. ನನ್ನ ಸೌಭಾಗ್ಯ ಈ ಗ್ರಂಥವನ್ನು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಪಾಠ ಮಾಡಿದ್ದಾರೆ. ಇಂಗ್ಲಿಷ್ ಗ್ರಂಥವನ್ನೂ ಕೂಡ ಪಾಠ ಮಾಡಿದ್ದಾರೆ. ಅಂಥ ಕಾರುಣ್ಯ ಸಿಂಧುಗಳಾದ ಪರಮ ಜ್ಞಾನಿ ವರೇಣ್ಯರಾದ ವಯೋವೃದ್ಧರು ಯತಿ ವರೇಣ್ಯರು ಆಗಿರುವ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದ ಪದ್ಮಗಳಲ್ಲಿ ನಮಸ್ಕಾರ ಮಾಡುತ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇನೆ. ಅಸ್ತಿತ್ವ ಆಕ್ಷೇಪ ಪ್ರಸ್ಥಾನಾಂತರೀಯಾಣ ಭಾಷ್ಯಕಾರಾಣ ಯತ್
ನೇದಂ ಗೌಡಪಾದಾದ್ಯೈ ಪ್ರಸ್ಥಾಪಿತಂ ವೇದಾಂತಮತಂ ಕಿಂತರ್ಹಿ ಸೌಗತ ಪ್ರಚ್ಛರ್ದಿತಮೇವೇತಿ. ಅನೇಕ ಜನ ಘನ ವಿದ್ವಾಂಸರ ಮನಸ್ಸಿನಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಭಗವತ್ಪಾದ ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು ಏನು ಉಪದೇಶ ಮಾಡಿದ್ದಾರೆಯೋ ಇದು ಯಾವುದೂ ಕೂಡ ವೇದಾಂತ ಸಿದ್ಧಾಂತವಲ್ಲ. ಗೌಡಪಾದರ ಉಪದೇಶವಾಗಲಿ, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಅದ್ವೈತ ವೇದಾಂತವಾಗಲಿ ಇದು ವೇದಾಂತಗಳ ಮತವಲ್ಲ. ಮತ್ತೇನೆಂದರೆ ಸೌಗತ ಪ್ರಚ್ಛರ್ದಿತಮೇವ. ಸೌಗತ ಮತ ಬೌದ್ಧ ಮತ, ಬೌದ್ಧರ ಮತವನ್ನೇ ಇವರು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದಲೇ ಗೌಡಪಾದರನ್ನು ಅನೇಕ ಜನ ಪಾಶ್ಚಾತ್ಯ ವಿದ್ವಾಂಸರು, ವಿಮರ್ಶಕರು, ಭಾರತೀಯ ವಿದ್ವಾಂಸರು ಪ್ರಚ್ಛನ್ನ ಬೌದ್ಧರು ಅಂತಲೇ ಕರೆದುಬಿಟ್ರು, ಕ್ರಿಪ್ಟೋ ಬುದ್ಧಿಸ್ಟ್. ಏಕೆಂದರೆ ಹೊಸದಾಗಿ ಇಲ್ಲ. ಯಾವುದನ್ನು ಬುದ್ಧ ಹೇಳಿದ್ದಾನೋ, ಯಾವುದನ್ನು ಬೌದ್ಧರು ಹೇಳ್ತಾರೋ ಅದನ್ನೇ ಗೌಡಪಾದಾಚಾರ್ಯ ಹೇಳಿದ್ದಾರಾದ್ದರಿಂದ ನಥಿಂಗ್ ಸ್ಪೆಷಲ್, ನಥಿಂಗ್ ನ್ಯೂ ಎಂದು ಅನೇಕ ಜನ ತಿಳ್ಕೊಂಡಿದ್ದಾರೆ. ಅದು ಅಲ್ಲ ಅನ್ನುವುದನ್ನು ತೋರಿಸುವುದಕ್ಕಾಗಿ ಈ ಭಾಗ ತೀರ್ಕೊಂಡಿದ್ದಾರೆ. ಇಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 2 ಮಾರ್ಗವನ್ನು ಅನುಸರಿಸಿದ್ದಾರೆ. ಬಹಳ ಚೆನ್ನಾಗಿದೆ. ಒಂದು, ಭಾರತ ದೇಶದಲ್ಲಿರುವ ಘನ ವಿದ್ವಾಂಸರು, ಪಾಶ್ಚಾತ್ಯ ವಿದ್ವಾಂಸರು ಇವರೆಲ್ಲರೂ ಕೂಡ ವೇದಾಂತಗಳು ಅನ್ನಿಸಿಕೊಂಡು ಬೃಹತ್ ಗ್ರಂಥಗಳನ್ನು ಬರೆದಿದ್ದಾರೆ ಮತ್ತು ಜಗತ್ಪ್ರಸಿದ್ಧರಾಗಿರುವಂಥ ವಿದ್ವಾಂಸರು. ಅವರು ಬರೆದಿರುವಂಥ ಗ್ರಂಥಗಳನ್ನು ತೆಗೆದುಕೊಂಡು ಅವರೆಲ್ಲರೂ ಕೂಡ ಹೇಗೆ ಗೌಡಪಾದಾಚಾರ್ಯರನ್ನು ಪ್ರಚ್ಛನ್ನ ಬೌದ್ಧರು ಎಂದು ತೋರಿಸ್ತಾ ಇದ್ದಾರೆ ಅಂತ ತೋರಿಸಿಕೊಟ್ಟು ಅದು ತಪ್ಪು ಅಂತ ಹೇಳ್ತಾರೆ. ಪಟ್ಟಿ ಕೊಡ್ತೇನೆ ಮುಂದೆ. ಮತ್ತೊಂದು ಕ್ರಮ, ಯಾರು ಬೌದ್ಧರು ಅಂತಾಗಿದ್ದಾರೆಯೋ ಬುದ್ಧನ ಶಿಷ್ಯರು, ಬೌದ್ಧರಲ್ಲಿ ಅನೇಕ ಜನ ವಿದ್ವಾಂಸರು ಬೌದ್ಧ ಮತವನ್ನು ವಿವರಿಸಿದ್ದಾರೆ. ಅಂಥ ಬೌದ್ಧ ಮತದ ಸಿದ್ಧಾಂತವನ್ನು ಪ್ರಚಾರ ಮಾಡುತ್ತಿರುವ, ಬೌದ್ಧ ಮತದ ಮೇಲೆ ಗ್ರಂಥ, ವ್ಯಾಖ್ಯಾನ, ಭಾಷ್ಯಗಳನ್ನು ಬರೆದಿರುವಂಥ ಪಂಡಿತೋತ್ತಮರನ್ನೂ ಇಟ್ಟುಕೊಂಡು ಅವರಾರಿಗೂ ಕೂಡ ವೇದಾಂತ ಸಿದ್ಧಾಂತ ಅರ್ಥವಾಗಿಲ್ಲ. ನಮ್ಮ ಭಾರತ ದೇಶದಲ್ಲಿರುವ ವಿದ್ವಾಂಸರಿಗಾಗಲಿ, ಪಾಶ್ಚಾತ್ಯ ವಿದ್ವಾಂಸರಿಗಾಗಲಿ ಶಾಂಕರ ದರ್ಶನ, ಗೌಡಪಾದಾಚಾರ್ಯರ ಅಜಾತಿವಾದ ಅರ್ಥವಾಗಿಲ್ಲ. ಏಕೆಂದರೆ ಅವರೆಲ್ಲರೂ ಕೂಡ ಗೌಡಪಾದಾಚಾರ್ಯರನ್ನು ಪ್ರಚ್ಛನ್ನ ಬೌದ್ಧರು ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಇನ್ನು ಬೌದ್ಧರಿದ್ದಾರಲ್ಲ, ಅವರೂ ಕೂಡ ವೇದಾಂತ ದರ್ಶನವನ್ನು ನಮ್ಮ ಬೌದ್ಧ ದರ್ಶನದ ಭಾಗ, ಬೌದ್ಧ ದರ್ಶನವೇ ವೇದಾಂತ ಅನ್ನುವಂಥ ಕವಚವನ್ನು ಹಾಕ್ಕೊಂಡು ತೋರ್ತಾ ಇದೆ ಅಂತ ಹೇಳ್ತಾರೆ. ಈ ಇಬ್ಬರನ್ನು ಅನುವಾದ ಮಾಡಿಕೊಂಡು ಪೂಜ್ಯರಾದ ಸದ್ಗುರುಗಳು ಅದ್ಭುತವಾದ ಸಂಶೋಧನೆ ಮಾಡಿದ್ದಾರೆ. ಒಂದು ಸಂಶೋಧನೆಯನ್ನು ಯಾರಾದರೂ ಯೂನಿವರ್ಸಿಟಿಯವರು ನೋಡಿದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಒಂದು PhDಯನ್ನೇ ಕೊಡಿ ಈ ಒಂದು ಸಂಶೋಧನೆಗೆ. ಯಾವುದು? ಬೌದ್ಧ ಮತ ಸಾಮ್ಯ ಶಂಕಾ ಪರಿಹಾರ ಎನ್ನುವ ಈ ಒಂದು ಲೇಖನಕ್ಕೆ ಒಂದು PhDಯನ್ನೇ ಕೊಡಬೇಕು. ಇಲ್ಲಿ ನಾವು ಶುರು ಮಾಡ್ತಾ ಇದ್ದೇನೆ. ಈಗ ಯಾರು ಗೌಡಪಾದಾಚಾರ್ಯರನ್ನು, ಶಂಕರಾಚಾರ್ಯರನ್ನು ಕೂಡ ಪ್ರಚ್ಛನ್ನ ಬೌದ್ಧರು ಎಂದು ಕರೆದಿದ್ದಾರೆ ಅಂದರೆ ಒಂದು ಪಟ್ಟಿ ಕೊಡ್ತಾ ಬರ್ತೇನೆ. ಮೊಟ್ಟ ಮೊದಲಿಗೆ ಭಾಸ್ಕರಾಚಾರ್ಯರ ಸೂತ್ರ ಭಾಷ್ಯ, ಭಗವಾನ್ ಬಾದರಾಯಣಾಚಾರ್ಯರು ಬರೆದಿರುವ ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಭಾಸ್ಕರಾಚಾರ್ಯ ಎನ್ನುವಂಥ ಒಬ್ಬ ವಿದ್ವಾಂಸರು ಭಾಷ್ಯವನ್ನು ಬರೆದಿದ್ದಾರೆ. ಅವರೂ ಕೂಡ ಗೌಡಪಾದಾಚಾರ್ಯರನ್ನು ಪ್ರಚ್ಛನ್ನ ಬೌದ್ಧರು ಅಂತ ಹೇಳ್ತಾರೆ. ಅನಂತರ
ಯಾಮುನಾಚಾರ್ಯರ ಸಿದ್ಧಿತ್ರಯ ಗ್ರಂಥ ಪ್ರಸಿದ್ಧವಾದದ್ದು. ಯಾಮುನಾಚಾರ್ಯರು ಭಗವದ್ ರಾಮಾನುಜಾಚಾರ್ಯರ ಗುರುಗಳು. ಆ ಯಾಮನಾಚಾರ್ಯರು ಸಿದ್ಧಿತ್ರಯ ಅಂತ ಬರೆದಿದ್ದಾರೆ. ಅದರಲ್ಲಿಯೂ ಕೂಡ ಅವರು ಗೌಡಪಾದಾಚಾರ್ಯರನ್ನು ಪ್ರಚ್ಛನ್ನ ಬೌದ್ಧರು ಅಂತ ಕರೆದಿದ್ದಾರೆ. ರಾಮಾನುಜಾಚಾರ್ಯರ ಶ್ರೀಭಾಷ್ಯ ಅದ್ಭುತ ಬ್ರಹ್ಮಸೂತ್ರ ಮೇಲೆ ಅವರು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ಶ್ರೀಭಾಷ್ಯ ಗ್ರಂಥ ಭಗವದ್ ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬ ಪ್ರಯೋಜನಕಾರಿ. ಇವರು ಒಂದೊಂದೇ ಉಪನಿಷತ್ತಿಗೆ ಭಾಷ್ಯವನ್ನು ಬರೆಯದೆ ಒಟ್ಟಾಗಿ ಶ್ರೀಭಾಷ್ಯ ಎನ್ನುವಂಥ ಹೆಸರಿನಿಂದ ಎಲ್ಲ ಉಪನಿಷತ್ತಿಗಳಿಗೂ ಭಾಷ್ಯವನ್ನು ಬರೆದಿದ್ದಾರೆ. ಮೂರಾಯಿತು. ಇವರೆಲ್ಲರೂ ಭಾರತ ದೇಶದ ಘನ ಪಂಡಿತೋತ್ತಮರು. ಆನಂದ ತೀರ್ಥರು ವೇದಾಂತ ಸೂತ್ರಗಳಿಗೆ ಭಾಷ್ಯ ಬರೆದಿದ್ದಾರೆ. ಅನಂತರ ಮುಂದೆ ಕೇಳಿ, ವಿಧುಶೇಖರ ಭಟ್ಟಾಚಾರ್ಯ ಇವರು ಹಿಂದೂ ಯೂನಿವರ್ಸಿಟಿಯಲ್ಲಿ ಕಾಶಿಯಲ್ಲಿ ಅವರು ಇಂಡಿಯನ್ ಅದ್ವೈತ ಪ್ರೊಫೆಸರ್ ಆಗಿದ್ದಂಥವರು. ಅವರೊಂದು ಪುಸ್ತಕ ಬರೆದಿದ್ದಾರೆ, ಆಗಮ ಶಾಸ್ತ್ರ ಅಂತ ಪುಸ್ತಕ ಬರೆದಿದ್ದಾರೆ, ಅದನ್ನು ವಿಮರ್ಶೆ ಮಾಡಿದ್ದಾರೆ. ಅನಂತರ ಭಾರತ ದೇಶದ ಪ್ರಪ್ರಥಮ ಪ್ರೆಸಿಡೆಂಟ್ ಆಗಿದ್ದಂಥ ಪ್ರೊಫೆಸರ್ ಎಸ್ ರಾಧಾಕೃಷ್ಣನ್ ಮಹಾಶಯರು, ಅವರೂ ಕೂಡ ವಿಶ್ವದಲ್ಲಿ ಹಿಂದೂ ಯೂನಿವರ್ಸಿಟಿಯಲ್ಲಿ ಅದ್ವೈತ ಪ್ರೊಫೆಸರ್ ಆಗಿದ್ದಂಥ ಘಟಾಂಘಟಿ ಎಸ್ ರಾಧಾಕೃಷ್ಣನ್ ಇಂಡಿಯನ್ ಫಿಲಾಸಫಿನ್ ಬರೆದಿದ್ದಾರೆ. ಅವರು ತಮ್ಮ ಗ್ರಂಥದಲ್ಲಿ ಗೌಡಪಾದಾಚಾರ್ಯರನ್ನು ಬೌದ್ಧರನ್ನು ಒಂದು ಅಂತ ಹೇಳ್ತಾರೆ. ಯಾವುದನ್ನು ಬೌದ್ಧ ಮತದಲ್ಲಿ ಹೇಳಿದ್ದಾರೋ ಅದನ್ನೇ ಇವರು ಹೇಳ್ತಾರೆ ಎಂದುಬಿಟ್ರು. ಗುರುಗಳು ಇದನ್ನೆಲ್ಲ ಸಂಶೋಧನೆ ಮಾಡಿದ್ದಾರೆ. ಅನಂತರ ಪ್ರೊಫೆಸರ್ ದಾಸಗುಪ್ತ ಅಂತೊಬ್ಬ ದೊಡ್ಡ ವ್ಯಕ್ತಿ, ಅವರು ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅಂತ ಪುಸ್ತಕ ಬರೆದಿದ್ದಾರೆ. ಅವರೂ ಕೂಡ ಗೌಡಪಾದಾಚಾರ್ಯರ ಅಜಾತಿವಾದವನ್ನು ವಿಜ್ಞಾನವಾದವನ್ನು ಬೌದ್ಧರ ವಿಜ್ಞಾನವಾದಕ್ಕೆ ಕಂಪೇರ್ ಮಾಡಿಬಿಟ್ಟು ಅದೇ ಇದು ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲ ಸಾಮಾನ್ಯ ಪಂಡಿತೋತ್ತಮರನ್ನು ವಿಶ್ವವಿಖ್ಯಾತರಾಗಿರುವ ಘಟಾಂಘಟಿಗಳು. ಅನಂತರ ಬೌದ್ಧರ ಗ್ರಂಥ ನಾಗಾರ್ಜುನ ಕೃತ ಮಾಧ್ಯಮಿಕ ಕಾರಿಕಾ ಅನ್ನೋ ಗ್ರಂಥ. ನಾಗಾರ್ಜುನ ಅಂತೊಬ್ಬ ಪ್ರಚಂಡ ಬೌದ್ಧ ವಿದ್ವಾಂಸ, ಆತ ಮಾಧ್ಯಮಿಕ ಕಾರಿಕಾ ಅನ್ನೋ ಗ್ರಂಥ ಬರೆದಿದ್ದಾನೆ. ಅವನಂತೂ ವೇದಾಂತ ಶಾಸ್ತ್ರವೆಲ್ಲ ಬೌದ್ಧ ಮತವನ್ನೇ ಹೇಳ್ತಾ ಇದೆ. ವೇದಾಂತಿಗಳು ನಿಜವಾಗಿ ಬೌದ್ಧರೇ. ಆದ್ದರಿಂದ ಅವರನ್ನು ಪ್ರಚ್ಛನ್ನ ಬೌದ್ಧರು ಅಂತ ಕರೆದು ಬಿಟ್ಟಿದ್ದಾರೆ. ಅನಂತರ ಚಂದ್ರಕೀರ್ತಿ ಅಂತ ಒಬ್ಬ ವಿದ್ವಾಂಸ, ಆತ ಮಾಧ್ಯಮಿಕ ಕಾರಿಕಾ ವೃತ್ತಿ ಅಂತ ಬರೆದಿದ್ದಾನೆ. ಎಷ್ಟು ಗ್ರಂಥ ಗುರು ಸ್ಟಡಿ ಮಾಡಿದ್ದಾರೆ ಸ್ವಾಮಿ, ಸುಮ್ಮನೆ ಸಂಶೋಧನೆ ಮಾಡಿಲ್ಲ. ನಾನು ಮೊನ್ನೆ ಹೇಳಿದಾರಲ್ಲ, 100 ಜನ ಯೂನಿವರ್ಸಿಟಿ ಪ್ರೊಫೆಸರ್ ಸೇರಿಕೊಂಡು ಮಾಡುವುದಕ್ಕೆ ಸಾಧ್ಯವಾಗದೇ ಇರುವಂಥ ಅದ್ಭುತವಾದ ಸಂಶೋಧನೆಗಳನ್ನು ಮಾಡಿ ರೆಕಾರ್ಡ್ ಮಾಡಿ ಹೋಗಿದ್ದಾರೆ. ನನ್ನ ಸೌಭಾಗ್ಯ ಇದನ್ನೆಲ್ಲ ಪಾಠ ಮಾಡಿದ್ದಾನೆ. ಆದ್ದರಿಂದಲೇ ನನಗೆ ಸಚ್ಚಿದಾನಂದೇಂದ್ರ ಸರಸ್ವತಿಗಳ ಬಾಯಿನಿಂದ ನೇರವಾಗಿ ಶಾಂಕರ ಪ್ರಸ್ಥಾನತೆ ಭಾಷ್ಯ ಪಾಠವಾಗಿರೋಣದರಿಂದ ಶಾಂಕರಾದ್ವೈತ ವೇದಾಂತ ಸಿದ್ಧಾಂತದ ಟೆನೆಟ್ಸ್, ತಾತ್ಪರ್ಯ, ಹೃದಯ ಎಲ್ಲವನ್ನು ತಿಳಿಸಿರೋಣದರಿಂದ ನನಗೆ ಯಾವ ವಿದ್ವಾಂಸರ ಉಪನ್ಯಾಸ ಕೇಳುವುದಕ್ಕೂ ಮನಸ್ಸು ಬರೀ ಜೊಳ್ಳು LKG ಪಾಠವಿದ್ದ ಹಾಗೆ. ನಾನು ಈ ಅದ್ವೈತ ವೇದಾಂತ ದರ್ಶನದಲ್ಲಿ 10th PhD ಇದ್ದೇನೆ. ನನಗೆ ಯಾರ ಮಾತು ಹಿತವಾಗುವುದಿಲ್ಲ. ನನ್ನ ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಉಪದೇಶ ಗ್ರಂಥ ಅಧ್ಯಯನದಿಂದ ಸಂತುಷ್ಟರಾಗಿದ್ದೇನೆ. ಅನಂತರ ಶಾಂತಿದೇವ ಅಂತ ಒಬ್ಬ ಬೌದ್ಧ, ಆತನು ಬೋಧಿಚರ್ಯಾವತಾರಹವನ್ ಗ್ರಂಥವನ್ನು ಬರೆದಿದ್ದಾನೆ, ಅದನ್ನೂ ತೆಗೆದುಕೊಂಡಿದ್ದಾರೆ. ಅನಂತರ ಸ್ಥಿರಮತಿ ಅಂತ ಒಬ್ಬ
ಇವರೆಲ್ಲ ಬೌದ್ಧರು. ಸ್ಥಿರಮತಿ ಅವನ ಗ್ರಂಥವನ್ನು ಬರೆದಿದ್ದಾನೆ, ಮಧ್ಯಾಂತ ವಿಭಂಗ ಸೂತ್ರ ಭಾಷ್ಯ ಟೀಕಾ ಅಂತ. ಅದನ್ನೆಲ್ಲ ಪೂಜ್ಯರಾದ ಸದ್ಗುರುಗಳು ಅಧ್ಯಯನ ಮಾಡಿ ಅರಗಿಸಿಕೊಂಡು ಈ ಗ್ರಂಥದಲ್ಲಿ ನೋಡಿ ಅವರು ಹೀಗೆ ಹೇಳ್ತಾರೆ ಅಂತ ಸಪ್ರಮಾಣವಾಗಿ ಖಂಡನೆ ಮಾಡಿದ್ದಾರೆ. ಅನಂತರ ಶೂನ್ಯ ಮತವಲ್ಲ ಅಂತ ಒಬ್ಬ, ಶೂನ್ಯ ಮತವಲ್ಲ ಸರಿ, ಅವನು ಇನ್ನೊಬ್ಬ ವಸುಬಂಧುಕೃತ ವಿಂಶಿಕಾ ಅಂತ ಗ್ರಂಥ, ವಸುಬಂಧುಕೃತ ವಿಂಶಿಕಾ ಅಂತ ಅವನೊಬ್ಬ ಬೌದ್ಧ. ಮೊದಲು ಪಾಶ್ಚಾತ್ಯ ವಿದ್ವಾಂಸರು, ಭಾರತೀಯ ವಿದ್ವಾಂಸರು ಅನೇಕ ಜನ ರಾಧಾಕೃಷ್ಣನಂಥವನು ಖಂಡನೆ ಮಾಡಿದ್ದಾರೆ ಗುರು. ರಾಧಾಕೃಷ್ಣ ಬಹಳ ದೊಡ್ಡವರು, ಘನ ವಿದ್ವಾಂಸರು, ತುಂಬ ಸಂತೋಷ. ಅವರು ಯಾವಾಗ ಗೌಡಪಾದಾಚಾರ್ಯರ ಮತವನ್ನು ಬೌದ್ಧರ ಮತ ಅಂತ ಹೇಳಿಬಿಟ್ರು, ಗುರು ಹೇಳ್ತಾರೆ ರಾಧಾಕೃಷ್ಣನ್ ಅವರಿಗೂ ಕೂಡ ಶಾಂಕರ ಸಿದ್ಧಾಂತ ಸರಿಯಾಗಿ ಅರ್ಥವಾಗಿಲ್ಲ. ಮುಂದೆ ಹೇಳ್ತೀನಿ, ಚೆನ್ನಾಗಿದೆ. ಹೀಗೆಲ್ಲ ಹೇಳ್ಕೊಂಡು ಬಂದು ಸುಮಾರು 12 ಬೌದ್ಧ ಗ್ರಂಥಗಳನ್ನು, ವಿದ್ವಾಂಸರ ಗ್ರಂಥಗಳನ್ನು ಅನುವಾದ ಮಾಡಿಕೊಂಡು ಅವರ ವಾಕ್ಯಗಳಂತೆ ಉದಾಹರಿಸಿ ಪೂಜ್ಯರಾದ ಸದ್ಗುರುಗಳು ತೀರ್ಮಾನ ಮಾಡಿದ್ದಾರೆ. ಬೌದ್ಧ ಮತ ಸಾಮ್ಯ ಶಂಕಾ ಪರಿಹಾರ. ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ವೇದಾಂತವನ್ನು, ಅದ್ವೈತ ವೇದಾಂತವನ್ನು ಬೌದ್ಧ ಮತಕ್ಕೆ ಸಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಲ್ಲ ಎನ್ನುವುದನ್ನು ಗುರುಗಳು ತೋರಿಸ್ಕೊಟ್ಟಿದ್ದಾರೆ. ಈಗ ಶುರು ಮಾಡ್ತಾರೆ. ದೊಡ್ಡ ಪ್ರಶ್ನೆ, ಇವರ್ಯಾರೂ ದಡ್ಡರಲ್ಲ, ಇವರೆಲ್ಲರೂ ಪ್ರಚಂಡರು, ಒಳ್ಳೆ ಮಹಾ ಮೇಧಾವಿಗಳು. ನೋಡಿ, ವಿಧುಶೇಖರ ಭಟ್ಟಾಚಾರ್ಯರು, ಪ್ರೊಫೆಸರ್ ಎಸ್ ರಾಧಾಕೃಷ್ಣನ್ ಅವರು, ಪ್ರೊಫೆಸರ್ ದಾಸಗುಪ್ತ, ಆನಂದ ತೀರ್ಥರು, ಎಲ್ಲರೂ ದೊಡ್ಡವರು. ಯಾಕೆ ಅವ್ರಿಗೆ ಅರ್ಥವಾಗಲಿಲ್ಲ? ಒಂದೇ ಒಂದು ಉತ್ತರ, ಅವರಾರಿಗೂ ಕೂಡ ಅಧ್ಯಾರೋಪಾಪವಾದ ಪ್ರಕ್ರಿಯೆ ರಹಸ್ಯ ಅರ್ಥವಾಗಲಿಲ್ಲ. ಪರಮಾರ್ಥ ದೃಷ್ಟಿ, ವ್ಯವಹಾರ ದೃಷ್ಟಿ ಎನ್ನುವ 2 ದೃಷ್ಟಿಗಳ ಸ್ವರೂಪ ಅರ್ಥವಾಗಲಿಲ್ಲ. ವಸ್ತು ತಂತ್ರಜ್ಞಾನ, ಕರ್ತೃ ತಂತ್ರಜ್ಞಾನ, ಇದರ ಭೇದ ಅರ್ಥವಾಗಲಿಲ್ಲ. ಮತ್ತು ಶಾಂಕರಾದ್ವೈತ ವೇದಾಂತ ಸಿದ್ಧಾಂತಕ್ಕೆ ಬಂಡವಾಳ ಮೂಲಾಧಾರ ಯಾವುದು ಗೊತ್ತಾ? ಸಾರ್ವತ್ರಿಕ ಪರಿಪೂರ್ಣ ಅನುಭವ. ಈ ಸಾರ್ವತ್ರಿಕ ಪರಿಪೂರ್ಣ ಅನುಭವದ ದೃಷ್ಟಿ ಯಾರಿಗೂ ಗೊತ್ತಿಲ್ಲ. ಎಲ್ಲಿಯವರೆಗೆ ಘನ ವಿದ್ವಾಂಸರಿಗೆ, ತತ್ವ ಜಿಜ್ಞಾಸು ಸಾಧಕರಿಗೆ ಅಧ್ಯಾರೋಪ ಅಪವಾದ ದೃಷ್ಟಿ, ವಸ್ತುತಂತ್ರ ಕರ್ತೃತಂತ್ರ ಜ್ಞಾನ, ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ, ಸಾರ್ವತ್ರಿಕ ಪರಿಪೂರ್ಣ ಸಾಕ್ಷಾನುಭವದ ದೃಷ್ಟಿ ಮತ್ತು ಅಧ್ಯಾಸದ ಲಕ್ಷಣ ಅರ್ಥವಾಗುವುದಿಲ್ಲವೋ ಅಲ್ಲಿವರೆಗೂ ಕೂಡ ಶಾಂಕರಾದ್ವೈತ ವೇದಾಂತ ಅರ್ಥವಾಗುವುದಿಲ್ಲ. ಇದು ನನ್ನ ಮಾತಲ್ಲ, ನನ್ನ ಹೆಮ್ಮೆಯ ಸದ್ಗುರುಗಳಾದ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಅಭಿಪ್ರಾಯ. ನೋಡಿ, ಯಾಮನಾಚಾರ್ಯರು, ಭಾಸ್ಕರಾಚಾರ್ಯರು, ರಾಮಾನುಜಾಚಾರ್ಯರು, ಆನಂದ ತೀರ್ಥರು, ಘಟಾಂಘಟಿಗಳು ಅವರೆಲ್ಲರೂ ಕೂಡ ಶಾಂಕರಾದ್ವೈತ ವೇದಾಂತ ಸಿದ್ಧಾಂತವನ್ನು ಕಲಸ ಮೇಲೋಗ್ರಹ ಮಾಡ್ಕೊಂಡು ಬಿಟ್ಟು ಇದರಲ್ಲಿ ಬೌದ್ಧ ಮತ ಸಂಬಂಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೌದ್ಧರು ಪಾಪ ಅವ್ರಿಗೇನು ವೇದಾಂತ ಗೊತ್ತು? ಬೌದ್ಧರಿಗೆ ಬೌದ್ಧ ಮತ ಗೊತ್ತು. ಅವರೆಲ್ಲರೂ ಮಹಾಪಂಡಿತೋತ್ತಮರು. ಸಂಪ್ರದಾಯ ಕ್ರಮದಿಂದ ಸದ್ಗುರು ಉಪಾಸನೆಯನ್ನು ಮಾಡಿ ಸದ್ಗುರುಗಳಿಂದ ಯಾರೂ ಶಾಂಕರಾದ್ವೈತ ವೇದಾಂತವನ್ನು ಸ್ಟಡಿ ಮಾಡಿಲ್ಲ. ಗುರುಗಳ ಸಿದ್ಧಾಂತ ಎಲ್ಲಿಯವರೆಗೆ ನಾವು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಎನ್ನುವಂತೆ ಸದ್ಗುರು ಉಪಾಸನೆಯನ್ನು ಮಾಡದೆ ನಾನೇ ಬುದ್ಧಿವಂತ, ನಾನೇ ಮೇಧಾವಿ, ನಾನೇ ಪ್ರಾಜ್ಞ ಅಂದ್ಕೊಂಡು ತಾವಾಗಿಯೇ ವೇದಾಂತ ಭಾಷ್ಯ ಗ್ರಂಥಗಳನ್ನು ಓದಿದ್ದರ ಫಲವಾಗಿ ಅವರು ಈ ಅದ್ವೈತ ವೇದಾಂತವನ್ನು ಬೌದ್ಧ ಮತಕ್ಕೆ ಸಮಾನವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು ಅಂತ ತೋರಿಸ್ತಾ ಇದ್ದಾರೆ ಪೂಜ್ಯರಾದ ಸದ್ಗುರುಗಳು.
ಈಗ ಮೊಟ್ಟ ಮೊದಲಿಗೆ ಅದ್ವೈತ ವೇದಾಂತ ದರ್ಶನ ಭಗವಾನ್ ಗೌಡಪಾದಾಚಾರ್ಯರು ಉಪದೇಶ ಮಾಡಿರುವಂಥ ಆತ್ಮೈಕತ್ವ ಜ್ಞಾನವು ಶೂನ್ಯ ಮತವಲ್ಲ. ನಂಬರ್ 1. ಬೌದ್ಧರ ಮತ ಯಾವುದೂ ಇಲ್ಲ, ಸರ್ವಂ ಶೂನ್ಯಂ, ನಾನು ಇಲ್ಲ, ನೀನು ಇಲ್ಲ, ಪ್ರಪಂಚವೂ ಇಲ್ಲ, ಎಲ್ಲವೂ ಶೂನ್ಯ ಅಂತಾರೆ. ಆದರೆ ಗೌಡಪಾದಾಚಾರ್ಯ ಹೇಳ್ತಾ ಇಲ್ಲ. ಆದರೆ ಗೌಡಪಾದಾಚಾರ್ಯರ ಕಾರಿಕೆಗಳಿಗೂ ಈ ಬೌದ್ಧರ ಕಾರಿಕೆಗಳಿಗೂ ಸಮಾನವಾಗಿರುವಂಥ ಶಬ್ದಗಳಿವೆ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷು ನ ಮೈ ಮುಕ್ತ ಇತ್ಯೇಷ ಪರಮಾರ್ಥತ ಅಂತ ಗೌಡಪಾದಾಚಾರ್ಯರ ಮಾತು. ಅದೇ ರೀತಿಯಲ್ಲಿ ಬೌದ್ಧರು ಹೇಳ್ತಾರೆ. ಏನಂತ? ಕಾರಿಕೆ ನಿರ್ಮಮೋ ನಿರಹಂಕಾರ ಯಶ್ಚ ಸೋಪಿ ನ ವಿದ್ಯತೆ ಪ್ರತೀತ್ಯ ಯದ್ವದತಿ ನಹಿತಾವತ್ತದೇವತತೆ ಅಂತ ಅವನು ಬರೀತಾನೆ. ನಾಗಾರ್ಜುನನ ಕಾರಿಕೆಯಲ್ಲಿಯೂ ಗೌಡಪಾದಾಚಾರ್ಯರ ಕಾರಿಕೆಯಲ್ಲೂ ಒಂದೇ ಅಭಿಪ್ರಾಯ ಕಾಣ್ತಾ ಇದೆ. ಆದರೆ ಗೌಡಪಾದಾಚಾರ್ಯರು ಬೌದ್ಧರ ಶೂನ್ಯವಾದವನ್ನು ಒಪ್ಪಿಕೊಂಡಿಲ್ಲ. ಶೂನ್ಯವಾದದಂತೆ ವೇದಾಂತವಾದವಲ್ಲ. ಮುಖ್ಯವಾದ ಅಂಶವೇನು ಅಂದರೆ ಶೂನ್ಯವಾದದಲ್ಲಿ ಎಲ್ಲವೂ ಶೂನ್ಯ ಅಂತಾರೆ. ಆದರೆ ವೇದಾಂತಿಗಳು ಪರಬ್ರಹ್ಮವಂತನ್ನು ಒಪ್ಪಿಕೊಳ್ತಾರೆ. ಪರಬ್ರಹ್ಮ ತತ್ವವು ಇಡೀ ಜಗತ್ತಿಗೆ ಆಸ್ಪದವಾಗಿದೆ. ಪರಬ್ರಹ್ಮದಿಂದಲೇ ಈ ಪ್ರಪಂಚ ಬಂದಿದೆ, ಪರಬ್ರಹ್ಮದಲ್ಲಿಯೇ ಇದೆ, ಪರಬ್ರಹ್ಮದಲ್ಲಿ ಲಯವಾಗುತ್ತೆ ಅಂದ್ಬಿಟ್ಟು ಆ ಪರಬ್ರಹ್ಮವನ್ನು ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ. ಓದ್ತೀನಿ. ತದೇವಂ ತತ್ರ ತತ್ರ ಮಾಹಾಯಾನಿಕ ಪಕ್ಷ ಏವ ಶಬ್ದತಃ ಅರ್ಥತಶ್ಚ ಸಮನೂದಿತಃ ಗೌಡಪಾದಾಚಾರ್ಯೈ. ಭಗವಾನ್ ಗೌಡಪಾದಾಚಾರ್ಯರು ಮಹಾಯಾನಿಕ ಪಕ್ಷದಲ್ಲಿ ಹೇಳಿರುವಂಥ ಮಹಾಯಾನ ಬಗ್ಗೆ ಶೂನ್ಯವಾದ ಅದೇ ಶಬ್ದವನ್ನೂ ಬಳಸ್ತಾರೆ, ಅದೇ ಅರ್ಥವನ್ನು ಬಳಸಿರುವಂತೆ ತೋರ್ತಾ ಇದೆ. ತಥಾಚ ಪಚ್ಛನ್ನ ಬೌದ್ಧಾ ಇಮೇ ಗೌಡಪಾದಾಚಾರ್ಯಾ ಇತಿ ನಾಯಂ ಮುಕ್ತ ಅಭಿಯೋಗ ಪಾರಪ್ರಾಸ್ಥಾನಿಕನಾಮಿತಿ ಭಾತಿ. ಪಾಪ ಅವರೆಲ್ಲರೂ ಇದನ್ನು ನೋಡ್ಕೊಂಡ್ಬಿಟ್ಟು ಗೌಡಪಾದಾಚಾರ್ಯನನ್ನು ಶಂಕರಾಚಾರ್ಯನನ್ನು ಪ್ರಚ್ಛನ್ನ ಬೌದ್ಧರು ಅಂತ ಹೇಳ್ತಾರೆ. ಇದು ಸರಿಯಲ್ಲ. ತತ್ರ ಕಥಂ ಇಮಾಂ ಭಗವತ್ಪಾದ ಪ್ರಕ್ರಿಯಾಂ ಗೌಡಪಾದ ಸಂಪ್ರದಾಯ ಆಗತ ವೇದಾಂತಾನುಮತತ್ವೇನ ಸ್ವೀಕುರ್ಮಃ. ಹೀಗಿರುವುದರಿಂದ ಅಂಥ ನಾಗಾರ್ಜುನನೇ ಮುಂತಾಗಿರುವ ಘಟಾಂಘಟಿಗಳು ಗೌಡಪಾದಾಚಾರ್ಯರ ಶಬ್ದಗಳನ್ನು ಮತ್ತು ಗೌಡಪಾದ ಅರ್ಥವನ್ನು ಅವರು ಇಬ್ಬರು ಹೇಳ್ತಾ ಇದ್ದಾರೆ. ಹಿಂದಿನವನು ಬೌದ್ಧ, ಆಮೇಲೆ ಬಂದಂಥವರು ಗೌಡಪಾದಾಚಾರ್ಯರು. ಆದ್ದರಿಂದ ಎರಡು ಒಂದೆಯ ಅಂತ ಹೇಳಿ ಅದು ತಪ್ಪು. ವೇದಾಂತದ ದರ್ಶನದ ಪ್ರಕಾರ ಶೂನ್ಯವಾದವನ್ನು ಒಪ್ಪಿಕೊಂಡಿಲ್ಲ ಎನ್ನುವುದನ್ನು ನಾವು ವಿಚಾರ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಪೂಜ್ಯರಾದ ಸದ್ಗುರು. ಕಾರಿಕಾಣ ಸಾಂಪ್ರದಾಯಿಕತ್ವೇ ಸಂಭಾವನಾ ಯುಕ್ತಿ. ಈ ಗೌಡಪಾದರ ಕಾರಿಕೆಗಳು ಸಂಪ್ರದಾಯಬದ್ಧವಾಗಿವೆ ಎನ್ನುವುದಕ್ಕೆ ಸಂಭಾವನಾ ಯುಕ್ತಿ ತೋರಿಸ್ತಾ ಇದ್ದೆ. ದರ್ಶನ ವೈಲಕ್ಷಣ್ಯಂ ಪ್ರಪಂಚೋಪಶಮತತ್ವ ವಿಷಯ. ಇಬ್ಬರೂ ಕೂಡ ಪ್ರಪಂಚವಿಲ್ಲ ಅಂತಾರೆ. ಗೌಡಪಾದಾಚಾರ್ಯರು ಹೇಳ್ತಾರೆ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಸಾತ್ಮ ಸ ವಿಜ್ಞೇಯ. ಆತ್ಮನಲ್ಲಿ ಪ್ರಪಂಚದ ಸಂಬಂಧವಿಲ್ಲ. ಆತ್ಮನಿಗೆ ಹೆಸರು ಪ್ರಪಂಚೋಪಶಮ. ಇದನ್ನೇ ಮಾಧ್ಯಮಿಕ ಕಾರಿಕೆಯಲ್ಲೂ ಹೇಳ್ತಾರೆ. ಆದರೆ ಆ ಬೌದ್ಧ ದರ್ಶನಕ್ಕೂ ಈ ಗೌಡಪಾದಾಚಾರ್ಯರ ವೇದಾಂತ ದರ್ಶನಕ್ಕೂ ಬಹಳ ವ್ಯತ್ಯಾಸ ಉಂಟು ಅನ್ನುವುದನ್ನು ವಿಸ್ತಾರವಾಗಿ ಬರೀತಾರೆ ಗುರುಗಳು. ಎಷ್ಟು ಕೊಟೇಶನ್ ಕೊಟ್ಟಿದ್ದಾರೆ ಬಾಬ ರಾಮರಾಮ. ದರ್ಶನ ವೈಲಕ್ಷಣ್ಯಂ ಅಜಾತಿ ವಿಷಯ. ಗೌಡಪಾದಾಚಾರ್ಯರು ಅಜಾತಿವಾದಿಗಳು. ಅಥೋಮಕ್ಷ್ಯಾಂ ಯಕಾರ್ಪಣ್ಯಂ
ಅಜಾತಿ ಸಮತಾಂ ಗತಂ ಅಂತ ಹೇಳ್ತಾರೆ. ಯಥಾ ನ ಜಾಯತೆ ಕಿಂಚಿತ್ ಜಾಯಮಾನಂ ಸಮಂತತಃ. ಗೌಡಪಾದಾಚಾರ್ಯರ ಮಾತು. ಅದನ್ನೇ ಮಾಧ್ಯಮಿಕ ಕಾರಿಯಲ್ಲೂ ಹೇಳ್ತಾನೆ. ಯಥಾ ಮಾಯಾ ಯಥಾ ಸ್ವಪಗಂಧರ್ವನಗರಂ ಯಥ ತಥೋತ್ಪಾದಸ್ತಥಾ ಸ್ಥಾನಂ ತಥಾ ಭಂಗಮುದಾಹೃತಃ. ಗೌಡಪಾದಾಚಾರ್ಯರ ಶೈಲಿಯಲ್ಲಿಯೇ ನಾಗಾರ್ಜುನನು ಮಾಧ್ಯಮಿಕ ಕಾರಿಗೆ ಬರೆದಿದ್ದಾನೆ. ಇದನ್ನು ನೋಡ್ತಾ ಹೋದರೆ ನೇಹ ನಾನೇತಿ ಚಾಮ್ನಾಯಾತ್ ಇಂದ್ರೋ ಮಾಯಾಭೇದಿತ್ಯಪಿ ಅಜಾಯಮಾನೋ ಬಹುಧ ಮಾಯಯಾ ಜಾಯತೆ ತು ಸಹ ಸತೋ ಹಿ ಮಾಯಯಾ ಜನ್ಮ ಯುಜ್ಯತೆ ನತು ತತ್ವತಃ ಎಂದು ಗೌಡಪಾದಾಚಾರ್ಯರು ಹೇಳ್ತಾ ಇದ್ದಾರೆ. ಆದರೆ ಗೌಡಪಾದಾಚಾರ್ಯ ಹೇಳುವಂಥ ಅಜಾತಿ ತತ್ವಕ್ಕೂ ನಾಗಾರ್ಜುನ ಹೇಳಿರುವಂಥ ಅಜಾತಿ ತತ್ವಕ್ಕೂ ಬಹಳ ವ್ಯತ್ಯಾಸವುಂಟು. ಎರಡು ಒಂದೇ ಅಲ್ಲ ಅಂತ ಹೇಳ್ತಾರೆ. ಇದು ಡೀಟೇಲ ಹೇಳಬೇಕು, 1 ತಿಂಗಳು ಮಾಡಬೇಕು, ಅಷ್ಟೊಂದು ಚೆನ್ನಾಗಿದ್ದಾಗಳು. ಅನಂತರ ಪರಮಾರ್ಥ ನಿರ್ಧಾರಣ ಕ್ರಮೇಪಿ ದರ್ಶನಯೋರ್ವೈಲಕ್ಷಣ್ಯಂ. ಎರಡೂ ದರ್ಶನಗಳಿಗೆ ವೈಲಕ್ಷಣ್ಯ ಉಂಟು. ಪರಮಾರ್ಥ ನಿರ್ಧಾರಣ ಕ್ರಮೆ, ಪರಮಾರ್ಥ ಸ್ವರೂಪವನ್ನು ನಿರ್ಧಾರ ಮಾಡುವಂಥ ಕ್ರಮದಲ್ಲಿಯೂ ಬೌದ್ಧರಿಗೂ ಗೌಡಪಾದಾಚಾರ್ಯರಿಗೂ ತುಂಬ ವ್ಯತ್ಯಾಸ ಉಂಟು ಅನ್ನುವುದನ್ನು ತೋರಿಸ್ತಾರೆ. ಸೂತ್ರಭಾಷ್ಯದಲ್ಲಿ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಪೂರ್ವಕವು ಸಂಭವ ಅವಧಾರ್ಯೇತಿ ನ ಪುನಃ ಸಂಭವ ಪೂರ್ವಿಕೆ ಪ್ರಮಾಣ ಪ್ರವೃತ್ತಿ. ಬಹಳ ಚೆನ್ನಾಗಿದೆ. ಇಂಥ ವಾಕ್ಯಗಳನ್ನೆಲ್ಲ ಕೋಟ್ ಮಾಡಿಕೊಂಡು ಪೂಜ್ಯರಾದ ಸದ್ಗುರುಗಳು ಪರಮಾರ್ಥ ನಿರ್ಧಾರಣ ಕ್ರಮದಲ್ಲಿಯೂ ಇಬ್ಬರಿಗೂ ವ್ಯತ್ಯಾಸ ಉಂಟು ಅಂತ ಹೇಳ್ತಾರೆ. ಅನಂತರ ಬೌದ್ಧರಲ್ಲಿ ಶೂನ್ಯವಾದಿಗಳು ಅಂತಿದ್ದಾರೆ, ಅದಲ್ಲ ಅಂತಾಯಿತು. ಸೆಕೆಂಡು, ವಿಜ್ಞಾನವಾದಿಗಳು ಅಂತಿದ್ದಾರೆ. ಈ ಪ್ರಪಂಚವೆಲ್ಲವೂ ವಿಜ್ಞಾನವೇ. ವಿಜ್ಞಾನವನ್ನು ಬಿಟ್ಟು ವಿಜ್ಞಾನಕ್ಕಿಂತ ಭಿನ್ನವಾಗಿ ಪ್ರಪಂಚವಿಲ್ಲ ಅಂತಾರೆ. ಅದನ್ನೇ ಗೌಡಪಾದಾಚಾರ್ಯರು ಹೇಳ್ತಾರೆ. ಮನೋದೃಶ್ಯಮಿದಂದ್ವೈತಂ ಯತ್ಕಿಂಚ ಸಚರಾಚರಂ ಮನಸೋ ಹಿ ಅಮನೇ ಭಾವೆ ದ್ವೈತಂ ನೈವೋಪಲಭ್ಯತೆ ಅಂತಾರೆ. ಗೌಡಪಾದಾಚಾರ್ಯರು ಕೂಡ ಎಲ್ಲವೂ ಮನಸ್ಸಿನ ವಿಕಾರ, ಮನಸ್ಸಂದರೆ ಜ್ಞಾನ ಬಿಟ್ಟು ಪ್ರಪಂಚವಿಲ್ಲ ಅಂತ ಅವರು ಹೇಳ್ತಾರೆ. ಆದರೆ ಬೌದ್ಧ ಮತದಲ್ಲಿ ಹೇಳುವಂಥ ವಿಜ್ಞಾನಕ್ಕೂ ವೇದಾಂತ ಹೇಳುವಂಥ ವಿಜ್ಞಾನಕ್ಕೂ ವ್ಯತ್ಯಾಸವಿದೆ. ವೇದಾಂತಿಗಳ ಪ್ರಕಾರ ವಿಜ್ಞಾನ ಎನ್ನುವ ಮಾತಿಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎನ್ನುವಂತೆ ಸತ್ಯ ಜ್ಞಾನಾನಂತ ಸ್ವರೂಪವಾಗಿರುವ ಅಹಂ ಪ್ರತ್ಯಯ ವಿಷಯ ಕರ್ತೃವಿಗೆ ಸಾಕ್ಷಿಯಾಗಿರುವ ಪರಬ್ರಹ್ಮ ತತ್ವವನ್ನು ಹೇಳ್ತಾರೆ. ಅವರು ಹೇಳುವಂಥ ವಿಜ್ಞಾನ ಕೇವಲ ಮನಸ್ಸಿನ ಪ್ರತ್ಯಯ ರೂಪವಾದ ವಿಜ್ಞಾನವಾದ್ದರಿಂದ ಬೌದ್ಧರ ವಿಜ್ಞಾನವಾದ ವೇದಾಂತಗಳ ವಿಜ್ಞಾನವಾದವಲ್ಲ ಅಂತ ತಿಳ್ಕೊಳ್ಬೇಕು. ಅನಂತರ ಭಾಷ್ಯಾರ್ಥ ನಿರಾಕರಣ. ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅಂತಾರೆ. ವೇದಾಂತಿಗಳು ಕೂಡ ಸರ್ವಂ ಬ್ರಹ್ಮೈವ ಸರ್ವಂ ಆತ್ಮೈವ ನೇಹ ನಾನಾಸ್ತಿ ಕಿಂಚನ ಅಂತಾರೆ. ಇಬ್ಬರೂ ಕೂಡ ಭಾಷ್ಯ ಪದಾರ್ಥವನ್ನು ದ್ವೈತ ವಸ್ತುವನ್ನು ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಆದ್ದರಿಂದ ಯಾವುದನ್ನು ಬೌದ್ಧರು ಭಾಷ್ಯಾರ್ಥ ನಿರಾಕರಣೆ ಮಾಡಿದ್ದಾರೆ ಅದನ್ನೇ ಗೌಡಪಾದಾಚಾರ್ಯರು ಹೇಳ್ತಾರೆ ಅಂತಾರೆ. ಅದು ತಪ್ಪು. ಅವರು ಕೇವಲ ಯುಕ್ತಿಯನ್ನು ಆಶ್ರಯ ಮಾಡಿಕೊಂಡು ಯುಕ್ತಿಯ ಬಲದಿಂದ ಈ ಪ್ರಪಂಚ ಯಾವುದೂ ಇಲ್ಲ ಅಂತಾರೆ. ವೇದಾಂತಿಗಳು ಅನುಭವದ ಆಧಾರದಿಂದ, ಅವಸ್ಥಾತ್ರೆಯ ವಿಚಾರದಿಂದ, ಅನುಭವಾಂಗ ತರ್ಕದಿಂದ ಈ ಪ್ರಪಂಚವೆಲ್ಲವೂ ಕೂಡ ಆತ್ಮನೇ ಹೊರತು ಆತ್ಮನಿಗಿಂತ ಭಿನ್ನವಾಗಿ ಯಾವ ದ್ವೈತ ಪ್ರಪಂಚವೂ ಇಲ್ಲ ಅಂತ ಹೇಳ್ತಾರೆ. ಅನಂತರ ಇಬ್ಬರೂ ಕೂಡ ಚಿತ್ತ ಶಬ್ದವನ್ನು ಬಳಸ್ತಾರೆ. ಗೌಡಪಾದಾಚಾರ್ಯರು ಚಿತ್ತ ಶಬ್ದವನ್ನು ಬಳಸ್ತಾರೆ, ಬೌದ್ಧರಂತೂ ಅನೇಕ ಚಿತ್ರ ಬಳಸ್ತಾರೆ.
ಚಿತ್ತ ಶಬ್ದವನ್ನು ಬಳಸಿದ ಮಾತ್ರಕ್ಕೆ ಎರಡೂ ಕೂಡ ಒಂದೇ ಅಂತಾಗುವುದಿಲ್ಲ. ಇವು ಹೇಳುವಂತಹದ್ದು ಆತ್ಮನಲ್ಲಿ ಚಿತ್ತ ಕಲ್ಪಿತವಾಗಿ ತೋರ್ತಾ ಇದೆ. ಆತ್ಮನೇ ಚಿತ್ತರೂಪದಿಂದ ತೋರುತ್ತಿದ್ದಾನೆ ಅಂತ ಹೇಳ್ತಾರೆ ಹೊರತು ಆತ್ಮನಿಗಿಂತ ಭಿನ್ನವಾಗಿ ಚಿತ್ತವಿಲ್ಲ. ಚಿತ್ತ ಶಬ್ದ ಪ್ರಯೋಗ ಮಾತ್ರೇಣ ನ ಪರಮತ ಸಾಮ್ಯಂ. ಒಂದು ಹೆಡ್ಡಿಂಗು, ಚಿತ್ತ ಎನ್ನುವಂತಹ ಶಬ್ದವನ್ನು ಪ್ರಯೋಗಿಸಿದ್ದಾನೆ ಗೌಡಪಾದಾಚಾರ್ಯ. ಅಷ್ಟು ಮಾತ್ರದಿಂದ ಗೌಡಪಾದಾಚಾರ್ಯ ಉಪದೇಶ ಮಾಡಿರುವ ಅದ್ವೈತ ವೇದಾಂತ ಸಿದ್ಧಾಂತವು ಪರಮತಕ್ಕೆ ಬೌದ್ಧ ಮತಕ್ಕೆ ಸಮಾನವಾಗಿದೆ ಎಂದು ತಿಳ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ವಿಚಾರ, ಲೋಕೋತ್ತರ ಶಬ್ದ. ಅವರು ಲೋಕೋತ್ತರ ಜ್ಞಾನ ಅಂತ ಹೇಳ್ತಾರೆ ಬೌದ್ಧರು. ಗೌಡಪಾದಾಚಾರ್ಯರು ಕೂಡ ಲೋಕೋತ್ತರ ಅಂತಾರೆ. ಇದನ್ನು ನೋಡಿಕೊಂಡು ಗೌಡಪಾದಾಚಾರ್ಯರನ್ನು ಬೌದ್ಧರು ಅಂತ ಹೇಳುವುದು ತಪ್ಪು. ಬೌದ್ಧ ಮತ ಸಾಂಕರ್ಯ ನಿರಾಸ, ಇದು ಡೀಟೇಲ್ 30 ಪುಟ ಇದೆ. ಬೌದ್ಧ ಮತದ ಸಾಂಕರ್ಯ ವೇದಾಂತದಲ್ಲಿ ಎಳ್ಳಷ್ಟು ಇಲ್ಲ. ಬೌದ್ಧ ಮತವೇ ಬೇರೆ, ವೇದಾಂತ ಸಿದ್ಧಾಂತವೇ ಬೇರೆ. ವೇದಾಂತ ದರ್ಶನಕ್ಕೆ ಪ್ರಮಾಣಭೂತವಾದದ್ದು ಅನುಭವ. ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮಜ್ಞಾನಸ್ಯ. ಇದು ಶಂಕರ ಮತ್ತು ಗೌಡಪಾದಾಚಾರ್ಯರ ಶ್ರೇಣಿ ಅರ್ಥ ಇಲ್ಲವೇ. ಮತ್ತು ಅಸ್ಪರ್ಶಯೋಗೋ ವೈ ನಾಮ ಸರ್ವಸತ್ವ ಸುಖೋಹಿತ ಅವಿವಾದ ಅವಿರುದ್ಧಶ್ಚ ದೇಶಿತಸ್ಥಂ ನಮಾಮ್ಯಹಂ ಎಂದು ಸ್ತೋತ್ರ ಮಾಡಿದ್ದಾರೆ ಅಂದ್ಬಿಟ್ಟು ಕಟ್ಟಕಡೆ ವಾಕ್ಯ ಮಾಡ್ತಾನೆ. ಇದು ಬಹಳ ತುಂಬ ಚೆನ್ನಾಗಿದೆ, ಸುಂದರವಾಗಿರುವ ಭಾಗ. ಯಾರಾದರೂ ಪುಣ್ಯಾತ್ಮರು ಈ ವೇದಾಂತ ದರ್ಶನದ ಮೇಲೆ ಬೌದ್ಧ ಮತ ಸಾಮ್ಯ ಶಂಕ ಪರಿಹಾರ ಎನ್ನುವಂಥ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಥೀಸಿಸ್ ಬರೆದ್ರೆ ಅವನಿಗೆ ಡಬಲ್ PhD ಗ್ಯಾರಂಟಿ ಬರುತ್ತೆ. ಇನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರೊಫೆಸರ್ ಬೇಕಷ್ಟೇ. ತದೇವಂ ಉಪಸಮ, ಹೀಗೆ ಪ್ರಾಚೀನ ಪ್ರಸ್ಥಾನೇಭ್ಯ ಬಾಹ್ಯ ಪ್ರಸ್ಥಾನೇಭ್ಯಶ್ಚ ವೈಲಕ್ಷಣ್ಯಂ ದರ್ಶಿತಂ ಶುದ್ಧ ಶಾಂಕರ ಪ್ರಕ್ರಿಯಾ ಪ್ರಧಾನ ವೇದಾಂತ ದರ್ಶನೆ ಏವ ಯಥಾ ಮುಮುಖ್ಯವಃ ಬದ್ಧಾದರಾಸ್ಯು. ಗುರು ಹೇಳ್ತಾ ಇದ್ದಾರೆ, ನಾನು ಪ್ರಸ್ಥಾನಾಂತರ ಸಿದ್ಧಾಂತಕ್ಕಿಂತಲೂ ವಿಲಕ್ಷಣವಾಗಿದೆ ಮತ್ತು ಬಾಹ್ಯ ಪ್ರಸ್ಥಾನಕ್ಕಿಂತಲೂ ವಿಲಕ್ಷಣವಾಗಿದೆ. ಶಾಂಕರಾದ್ವೈತ ವೇದಾಂತ ದರ್ಶನವು ಅವರಿಗಿಂತ ಹಿಂದೆ ಇದ್ದಂಥ ಬೇರೆ ಬೇರೆ ಪ್ರಸ್ಥಾನಗಳಿಗಿಂತಲೂ ಭಿನ್ನವಾಗಿದೆ. ಮತ್ತು ಈ ಬಾಹ್ಯ ಪ್ರಸ್ಥಾನಗಳಿಗೆ ಬೌದ್ಧ ಮತ, ಜೈನ ಮತ, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸ ಅವರ ಇನ್ಫ್ಲೂಯೆನ್ಸಿನಿಂದ ವೇದಾಂತ ಕೆಳಗಿದೆ. ಆದ್ದರಿಂದ ಈ ಬೌದ್ಧರೇ ಮುಂತಾಗಿರುವ ಪ್ರಸ್ಥಾನಕ್ಕಿಂತಲೂ ಕೂಡ ಇದು ಅತ್ಯಂತ ವಿಲಕ್ಷಣವಾಗಿದೆ ಎನ್ನುವುದನ್ನು ಯಾಕಪ್ಪನ ತೋರಿಸ್ತಾ ಇದ್ದೇನೆ ಅಂದರೆ ಅದಕ್ಕೆ ಕಾರಣ ಕೊಡ್ತಾ ಇದ್ದರು. ಶುದ್ಧ ಶಾಂಕರ ಪ್ರಕ್ರಿಯಾ ಪ್ರಧಾನ ವೇದಾಂತ ದರ್ಶನೆ ಏವ ಯಥಾ ಮುಮುಕ್ಷವಃ ಬದ್ಧಾದರಾಸ್ಯು. ಮುಮುಕ್ಷುಗಳು ತತ್ವ ಜಿಜ್ಞಾಸುಗಳಾದ ಸಾಧಕರು ಆ ಮತಗಳನ್ನು ಬಿಟ್ಟು ಶುದ್ಧ ಶಾಂಕರ ಪ್ರಕ್ರಿಯಾ ಪ್ರಧಾನವಾಗಿರುವ ವೇದಾಂತ ದರ್ಶನದಲ್ಲಿಯೇ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯದಲ್ಲಿ ಪ್ರತಿಪಾದಿತವಾಗಿರುವ ಅದ್ವೈತ ವೇದಾಂತ ದರ್ಶನದಲ್ಲಿಯೇ ಆದರವುಳ್ಳವರಾಗಲಿ. ಮುಮುಕ್ಷುಗಳ ಮನಸ್ಸು ಚೆದರಿ ಹೋಗುವುದು ಬೇಡ. ಏನೇನೋ ಓದ್ಕೊಂಡು ತಪ್ಪಾಗಿ ತಿಳ್ಕೊಂಡು ಅಡ್ಡದಾರಿ ಹೋಗೋದು ಬೇಡ. ಅಡ್ಡದಾರಿ ಹೋಗುವುದು ಸುಲಭ, ಕಾಲಿಟ್ಟು ಬಿಟ್ಟ ಮೇಲೆ ಬರು ಬಹಳ ಕಷ್ಟ. ಆದ್ದರಿಂದ ಎಲೆ ಮುಮುಕ್ಷುಗಳೇ, ತಾವೆಲ್ಲರೂ ಕೃಪೆ ಮಾಡಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಭಗವತ್ಪಾದ
ಗೌಡಪಾದಾಚಾರ್ಯರವರ ಗ್ರಂಥಗಳನ್ನು ಸಂಪ್ರದಾಯ ಕ್ರಮದಿಂದ ಸದ್ಗುರುಗಳಿಂದ ಅಧ್ಯಯನ ಮಾಡಬೇಕು. ನಿಮಗೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ, ವಸ್ತುತಂತ್ರ ಕರ್ತೃತಂತ್ರ ಜ್ಞಾನದ ವೈಲಕ್ಷಣ್ಯ, ವ್ಯವಹಾರ ದೃಷ್ಟಿ ಪರಮಾರ್ಥ ದೃಷ್ಟಿಯ ಭೇದ ಮತ್ತು ಸಾರ್ವತ್ರಿಕ ಪರಿಪೂರ್ಣ ಅನುಭವದ ಮರ್ಮ ಮತ್ತು ಅಧ್ಯಾಸದ ಮರ್ಮ ಇವುಗಳ ಅರ್ಥವಾಗಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಶಾಂಕರಾದ್ವೈತ ವೇದಾಂತ ದರ್ಶನವು ಪರಿಶುದ್ಧವಾಗಿದೆ. ಇದರಲ್ಲಿ ಬೌದ್ಧ ಮತದ ಸಾಂಕರ್ಯವಿಲ್ಲ ಎನ್ನುವಂಥದ್ದು ನಿಮಗೇ ಅರ್ಥವಾಗುತ್ತೆ. ಆದ್ದರಿಂದ ತಾವೆಲ್ಲರೂ ಕೂಡ ಕೃಪೆ ಮಾಡಿ ಶುದ್ಧ ಶಾಂಕರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಶಾಂಕರ ಪ್ರಸ್ಥಾನತೆ ಭಾಷ್ಯ ಗ್ರಂಥಗಳನ್ನು, ಗೌಡಪಾದರ ಕಾರಿಕೆಗಳನ್ನು ದಯಮಾಡಿ ಅಧ್ಯಯನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಉದ್ದೇಶದಿಂದಲೇ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾಂಡೂಕ್ಯ ಮಂತ್ರ, ಆ ಮಂತ್ರಗಳಿಗೆ ಗೌಡಪಾದರ 200 ಕಾರಿಕೆ, 4 ಪ್ರಕರಣಗಳಲ್ಲಿ ಆಗಮ ಪ್ರಕರಣ, ವೈತಥ್ಯ ಪ್ರಕರಣ, ಅದ್ವೈತ ಪ್ರಕರಣ, ಅನಾಥ ಶಾಂತಿ ಪ್ರಕರಣ, ಆ ಕಾರಿಕೆಗಳ ಮೇಲೆ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಬರೆದಿರುವಂಥ ಸುಂದರವಾದ ಭಾಷ್ಯ ಇಷ್ಟನ್ನು ಇಟ್ಟುಕೊಂಡು ಇದರ ಮೇಲೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸುಮಾರು 500 ಪುಟಗಳ ಗ್ರಂಥ. ಅದಕ್ಕೆ ಹೆಸರು ಮಾಂಡೂಕ್ಯ ರಹಸ್ಯ ವಿವೃತಿ. ಎಲ್ಲ ತತ್ವಜಿಜ್ಞಾಸ ಸಾಧಕರು ಅಧ್ಯಯನ ಮಾಡಲೇಬೇಕಾಗಿರುವಂಥ ಪರಮ ಮಂಗಳಕರವಾಗಿರುವಂಥ ಗ್ರಂಥ. ಇಂಥ ಗ್ರಂಥಗಳನ್ನು ಗುರುಮುಖೇನ ಅಧ್ಯಯನ ಮಾಡಿ ಎಲ್ಲ ಮುಮುಕ್ಷುಗಳು ಆತ್ಮಜ್ಞಾನವನ್ನು ಪಡೆದುಕೊಂಡು ಅದ್ವೈತಾತ್ಮಜ್ಞಾನದಿಂದ ಅವಿದ್ಯೆಯನ್ನು ನೀಗಿಕೊಂಡು ಎಲ್ಲರೂ ಮೋಕ್ಷ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾಗಲಿ. ಮೋಕ್ಷ ಈ ಜನ್ಮದಲ್ಲಿಯೇ ಈ ದೇಹ ಬದುಕಿರುವಾಗಲೇ ಉಂಟಾಗುವಂಥ ಫಲ ಎನ್ನುವುದನ್ನು ತೋರಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕ ಸಂಶೋಧನೆಗಳನ್ನು ಮಾಡಿ ಮುಮುಕ್ಷುಗಳ ಮನಸ್ಸಿಗೆ ಸಂತೋಷಪಡಿಸಿ ಮುಮುಕ್ಷುಗಳನ್ನು ಅಡ್ಡದಾರಿಯಿಂದ ತಪ್ಪಿಸಿ ರಾಜಮಾರ್ಗದಲ್ಲಿ ಹರಿಬಿಟ್ಟಿರುವಂಥ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪಾದ ಪದ್ಮಗಳಲ್ಲಿ ಈ ಸಪ್ತಾಹದ ಸದ್ಗುರು ಸಂಶೋಧನಾ ಸಪ್ತಾಹ ಮಹೋತ್ಸವದ 7 ಪ್ರವಚನಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಮಂಗಳ ಮಾಡುತ್ತಿದ್ದೇನೆ. ಇದರಲ್ಲಿ ನಂದೇನೂ ಇಲ್ಲ, ಎಲ್ಲ ಸದ್ಗುರುಗಳ ಎಂಜಲು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರೇಣ್ಯ ಶ್ರೀ ಪೂಜ್ಯಪಾದ ಶ್ರೀಮಚ್ಛಂಕರ ಭಗವಚ್ಚರಣ ಸ್ಮರಣ ಪರಿಚಯವಾಪ್ತ ವೇದಾಂತ ಪ್ರವೇಶೇನ ಶ್ರೀ ಬೋಧಾನಂದೇಂದ್ರ ಸರಸ್ವತಿ ಶಿಷ್ಯ ಸಚ್ಚಿದಾನಂದೇಂದ್ರ ಸರಸ್ವತ್ಯಾಖ್ಯೇನ ಭಿಕ್ಷುಣ. ನೋಡಿ, ಗುರುಗಳು ತಮ್ಮನ್ನ ನಾನೊಬ್ಬ ಭಿಕ್ಷು ಅಂತ ಹೇಳ್ತಾ ಇದ್ದಾರೆ. ಪ್ರಣೀತೆ ಶುದ್ಧ ಶಾಂಕರ ಪ್ರಕ್ರಿಯಾ ಭಾಸ್ಕರಾಭಿಧೆ ಪ್ರಕರಣೆ ಬೌದ್ಧ ಮತ ಸಾಮ್ಯ ಶಂಕಾ ಪರಿಹಾರೋ ನಾಮ ಸಪ್ತಮ ಕಿರಣ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ, ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ತಮ್ಮೆಲ್ಲರಿಗೂ ಕೂಡ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಲ್ಲಿ ಅಪಾರವಾದ ಭಕ್ತಿ ಉಂಟಾಗಲಿ, ನಿಷ್ಕಲ್ಮಶವಾದಂಥ ಭಕ್ತಿ ಉಂಟಾಗಲಿ, ಎಲ್ಲರಿಗೂ ಸದ್ಗುರುಗಳ ಅನುಗ್ರಹ ಉಂಟಾಗಲಿ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.